ನಿನ್ನ ಅದೃಷ್ಟ ಒಪ್ಕೊಂಡ್ಬಿಟ್ರು ಕಲ್ಲ. ಅಪ್ಪಯ್ಯ ಸಿಟ್ಟೋದನ ಕಲ್ಲ ತಿಟ್ಟವಾಗ್ಲು ಅವರಿಗೂ ನಮ್ಮ ಮನೆಗೆ ಬರ್ಬೇಕು ಅಂತಿತ್ತಂತೆ. ಬೊಂಬಟಪ್ಪಯ್ಯ. ಹಂಗಾರೆ ನಾನು ಇವಾಗ ಎಲ್ಲ ತಯಾರು ಶುರು ಮಾಡ್ಕೊಬಿಡ್ಲ? ಏನಿಲ್ಲ ಕೇಳ್ತೀಯಾ? ತುಳು ಹಚ್ಕೊ ಹೋಗು. ಸರಿ ಅಪ್ಪಯ್ಯ. ನೋಡ್ಲಾ ಜಾನೆ ಥ್ಯಾಂಕ್ ಯು ಅಪ್ಪಯ್ಯ. ಹೋಗ್ಲಾ ಅಪ್ಪಯ್ಯಗೆ ಜೈ ಜೈ. ಎಲ್ಲ ಮ್ಯಾಕ್ ಕಟ್ಬಿಡಿ. ವಾ ರಂಗಸಬಣ್ಣ, ಇದೇ ನೀವು ಹಿಂಗೆ ಮಾಡ್ಬಿಟ್ಟಿದ್ರಲ್ಲ ನೋಡಿ, ಕೆಳಗೆ ಜಾಜ್ ಬಿಡೈತೆ. ಎಳ್ದು ಕಟ್ಟಿ ಹೇಳ್ತೀನಿ. ಲೈ ನೀನು ಅಷ್ಟಾಗಲ್ಲ, ಎಳ್ದು ಕಟ್ಟು. ಲೈ ಮಂಜಾ, ಆ ಫ್ಲೆಕ್ಸ್ ಯಾಕೆ ಹಂಗ ಮಕ್ಕ ಮಾಡಿ ನಿಲ್ಸಿದ್ಯಾ? ತಿರ್ಗ್ಸು ಹಿಂಗ ತಿರ್ಗ್ಸು. ಫಿಕ್ಸು ಬಿಡು. ಬಾವಾ, ಇವತ್ತೇನಾದ್ರೂ ಹಬ್ಬ ಇದೆಯಾ? ಅದು ನನಗೆ ಗೊತ್ತಿಲ್ಲದೆ ಇರೋಂಥ ಹಬ್ಬ. ಅದಕ್ಕೆ ಒಂಥರ ಹಬ್ಬನೇ. ಹೌದಾ? ಯಾವ ಹಬ್ಬ? ಮೂವಿ ಪೋಸ್ಟರ್ಸ್ ಬೇರೆ ಹಾಕ್ಸಿದ್ದೀರಾ, ನನಗೇನು ಅರ್ಥ ಆಗ್ತಿಲ್ಲ. ಅದು ನೀವು ಜಾನಕಿ ಅವ್ರಿಗೆ ಹೇಳ್ಬಾರ್ದು, ಸರಿನಾ? ಹಾಂ ಹೇಳಿ. ಇವತ್ತು ಜಾನಕಿ ಅವ್ರು ಹುಡ್ತಬ್ಬ, ಅದಕ್ಕೆ ಇದೆಲ್ಲ. ಓ, ಇವತ್ತು ಅವ್ರು ಹುಟ್ಟುತ್ತಬ್ಬನಾ? ಎಲ್ಲಿ ಜಾನಕಿ ಅವರು? ನಾನು ಈಗಲೇ ಹೋಗಿ ವಿಶ್ ಮಾಡಿ ಬರ್ತೀನಿ. ಬೇಡ ಬೇಡ, ಇದನ್ನೆಲ್ಲ ಮಾಡಿ ಆಮ್ಯಾಗ ಕಿಸ್ ಮಾಡಮ್ಮ. ಅವ್ರಿಗೂ ಒಂಥರ ಸರ್ಪ್ರೈಸ್ ಆಗಿರ್ತೈತೆ. ಆದರೂ ಹುಟ್ಟಿದಬ್ಬಕ್ಕೆ ಮೂವಿ ಪೋಸ್ಟರ್ಸ್ ನನಗೇನು ಅರ್ಥ ಆಗ್ತಿಲ್ಲ ಬಾವಾ. ಅಯ್ಯೋ ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡಕ್ಕೆ ಯಾರು ಬರ್ತಾ ಇರೋದು ಹೇಳಿ? ಯಾರು? ನಮ್ಮ ಯೋಗರಾಜ್ ಭಟ್ರು, ಮುಗುಳ್ನಾಗೆ ಡೈರೆಕ್ಟ್ರು. ಏನು? ಮೂವತ್ತಿಗೆ ಅವ್ರಿಗೆ ಇಸ್ ಮಾಡೋಕ್ಕೆ ಮುಗುಳ್ನಾಗೆ ತಂಡದವ್ರು ಬರ್ತವ್ರೆ. ಏನು ಭಟ್ರು ಬರ್ತವ್ರಾ? ಓ ಮೈ ದೇವ್ರೆ, 8 ದಿವಸದಿಂದ ಕಾಯ್ತಿದ್ದೆ ನಾನು. ಅದಕ್ಕೆ ನೀವು ಒಳಗೆ ಹೋಗಿ, ಒಳಗೆಲ್ಲ ತಯಾರಿ ಹೆಂಗೆ ನಡೀತೈತೆ ಅಂತ ನೋಡ್ಕೊಳ್ಳಿ. ಅಯ್ಯೋ, ಯೋಗರಾಜ್ ಭಟ್ರು ಬರ್ತಾರಂತೆ. 8 ದಿವಸದಿಂದ ಕಾಯ್ತಿದ್ದೆ ನಾನು. ನಾ ಇಂದು ಸಂದಾಗ ರೆಡಿ ಆಗ್ತೀನಿ. ನಾವು ಹೋಗ್ತೀನಕ್ಕ. ದೊಡ್ಡ ಶಬರಿ ಇವಳು, ಕಾಯ್ತಿದ್ಲ ಅಂತ. ಈ ಕೋಣ ಟೀಚರ್ಗೋಸ್ಕರ ಇಷ್ಟೆಲ್ಲ ಮಾಡಿಸ್ತಿದ್ದಾನಲ್ಲ, ಹೇಗಾದ್ರೂ ಮಾಡ್ತಾಡಲೇಬೇಕು. ನನಗೆ ಗೊತ್ತಿಲ್ಲದೆ ಏನೆಲ್ಲ ನಡೀತಿದೆ ಈ ಮನೇಲಿ. ನನ್ನ ಕೇಳಿದ್ರೆ ನಂಗೆ ಹೆಂಗೆ ಗೊತ್ತಾಗ್ತೈತೆ? ಯಾವಾಗಲೂ ನಾನು ನಿಮ್ಮ ಜೊತೆಗೆ ಇರ್ತೀನಲ್ವಾ ಅಕ್ಕ. ಓದು ಬರಹ ಬರ್ತಿರೋ ಕೋಣ ಅದು ಹೇಗೆ ಯೋಗರಾಜ್ ಭಟ್ರನ್ನ ಕರೆಸ್ತಿದ್ದಾನೆ? ಭಟ್ರಿಗೂ ಇಂಥವ್ರು ಅಂದರೆ ಇಷ್ಟ ಅಂತ ಕೇಳಿದ್ದೀನಕ್ಕ. ಸಾಕು, ಬಾಯಿ ಮುಚ್ಚೆ. ಒಂದು ಸಿನಿಮಾ ನೋಡೋಕೆ 2-3 ಸಲ ಯೋಚನೆ ಮಾಡುವಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳಿಗೆ ಹುಟ್ಟು ಹಬ್ಬಕ್ಕೆ ಮುಗುಳ್ನಗೆ ಟೀಮಿಂದ ಸರ್ಪ್ರೈಸಾ? ಬರಬಾರ್ದು, ಅವರು ಇಲ್ಲಿಗೆ ಬರಬಾರ್ದು. ಹ್ಞೂ ಅಕ್ಕ, ಬಿಡಬಾರ್ದು. ಹಂಗೆ ಮಾಡೋಕ್ಕೆ ಒಂದು ಪ್ಲಾನ್ ಇದೆ. ಏನು? ನಾವು ಸೀದಾ ಮೇನ್ ರೋಡ್ ತವ ಹೋಗಿ ಅಲ್ಲೇ ನಿಂತ್ಕೊಂಡಿದ್ದು ಭಟ್ರು ಬಂದ ತಕ್ಷಣ ನಾವು ಮಾತ್ರ ಮಾತಾಡ್ಸೋಣ. ಆಮೇಲೆ ದೊಡ್ಡ ಮನೆಯಾಗಿ ಯಾರೂ ಇಲ್ಲ, ನೀವು ಹೊಂಟೋಗಿ ಅಂತ ಹೇಳ್ಬಿಡೋದು. ಎಲ್ಲೇ ಪೆದ್ದಿ, ಅವ್ರ ಹತ್ರ ಫೋನ್ ಇರಲ್ವೇನೆ? ಕೋಣಂಗೆ ಫೋನ್ ಮಾಡಿ ತಿಳ್ಕೊಳ್ತಾರೆ. ಹೌದಲ್ವಾ? ಏನು ಮಾಡೋದು ಈಗ? ಈಗ ಏನಾದರೂ ಹೇಳು, ಯೋಚನೆ ಮಾಡಿ ಸ್ವಲ್ಪ. ಅಕ್ಕ, ಈ ಕೋಣ ನಿಮ್ಗಿಂತ ಫಾಸ್ಟಾಗಿ ಅವನೇ. ಇಲ್ಲೇ ನಿಂತಿದ್ರೆ ಏನೂ ಮಾಡೋಕ್ಕಾಗಕ್ಕಿಲ್ಲ. ನಡೀರಿ ಕೆಳಗೋಗುಮ್ಮ. ಸರಿಯಾಗಿದ್ದಾಳೆ.
ನೀನ್ ನಡಿ ಗೊತ್ತೈತದೆ ನಡಿ. ಬನ್ನಿ 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 ಬಿಟ್ರೆ ನೀವು ಮುಗಲ್ ನಗ್ತಾ ನಮ್ಮ ಮನೆ ತನಕ ಬಂದಿದ್ದು ನಮಗೆಲ್ಲ ಬಹಳ ಸಂತೋಷ. ತಗೊಳ್ಳಿ ಪ್ಲೀಸ್ ತಗೊಳ್ಳಿ. ನೀವು ಹೊಡೆಯುವ ಅಂಬಾದ್. ಹಾ. ಬನ್ನಿ ಅಮ್ಮ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಬಹಳ ಸಂತೋಷ. ಬನ್ನಿ 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 ಬನ್ನಿ. ಬಂದ್ರಿ ಪ್ಲೀಸ್ ನೀವು ಒಳಗಡೆ ಹೋಗೋಣ ಪ್ಲೀಸ್. ಹೊಡೆಯುವ ಅಂಬಾದ್. ಒಂದ್ ನಿಮಿಷ ಬಿಟ್ರಿ. ನಂದಿತಾ ಜಾನಕಿ ಬೇಗ ಹೋಗಿ ಆರತಿ ತಗೊಂಡ್ಬರ್ರಮ್ಮ. ಆರ್ತಿನ ಅಯ್ಯೋ ಸುಮ್ಮನೆ ಇರಿ ಬಿಟ್ರೆ ನಿಮ್ ಮುಗುಳೊಂದಿಗೆ ಸಿನಿಮಾ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಯಾರ್ದು ದೃಷ್ಟಿ ಆಗೋದು ಬೇಡ, ಹಾಗೆ ಹೋಗ್ಲಿ ಒಂದು ಆರತಿ. ಹೊಡೆಯುವ ಅಂಬಾದ್. ಬನ್ನಿ. ಕುತ್ಕೊಳ್ಳಿ ಬಿಟ್ರೆ ಕುತ್ಕೊಳ್ರಮ್ಮ. ಬಿಟ್ರೆ ನಾನು ನನ್ನ ಸಂಸಾರ ಪರಿಚಯ ಮಾಡಿಸ್ಬಿಡ್ತೀನಿ ನಿಮ್ಗೀಗ. ಇವನು ನನ್ನ ಹಿರಿ ಮಗ ರಾಮ, ಪೈಲ್ವಾನ. ನಮಸ್ಕಾರ. ಕುಸ್ತಿಪಟು. ಅವನು ನನ್ನ ಎರಡನೇ ಮಗ ಅಶೋಕ, ಸ್ವಲ್ಪ ನನ್ನ ರಾಜಕೀಯದೆಲ್ಲ ನೋಡ್ಕೋತಾನೆ. ನಾಸ್ತಿಪಟು. ಇವಳು ನನ್ನ ಹಿರಿ ಸೊಸೆ, ಅವಳು ನನ್ನ ಕಿರಿ ಸೊಸೆ. ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸೊಪ್ಪು ಸಾರು ಒಂದು ಉಪ್ಪು ಸಾರು. ಬಟ್ಸ ಇವನು ಪಕ್ಕ ಪೈಲ್ವಾನ, ಬ್ರಹ್ಮಚಾರಿ ಆಗಿದ್ದವನು, ಈಗ ತಾನೇ ಸಂಸಾರಿ ಆಗಿದ್ದಾನೆ, ಅದಕ್ಕೆ ಸ್ವಲ್ಪ ನಾಚಿಕೆ ಜಾಸ್ತಿ. ಅದು ಕರೆಕ್ಟ್ ಆಗಿದೆ ಸಾಹೇಬ್ರೆ. ಮದುವೆಗೆ ಮುಂಚೆ ಹೆಣ್ಮಕ್ಳು ನಾಚ್ಕೋತಿದ್ರು, ಈಗ ಮದುವೆ ನಂತರ ಗಂಡು ಮಕ್ಳು ನಾಚೋ ಕಾಲ ಬಂದಿದೆ. ಕಾನೂನು ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆ. ಈಗ ನಾಚ್ಕೊಳ್ಳೋ ನೀನು. ಈ ತರ ಮಾತುಗಳನ್ನ ಕೇಳಬೇಕು ಅಂತಾನೆ ಮುಗುಳ್ನಾಗೆ ನೋಡ್ಬೇಕು ಅನ್ನೋದು ನಾನು. ಬಟ್ ನಾನು ಹುಟ್ಟಿದ ಹಬ್ಬ ಅಂತಿದ್ನಲ್ಲ ಇವಳದ್ದೆ. ನಮಸ್ತೆ, ಹುಟ್ಟಿದ ಹಬ್ಬದ ಶುಭಾಶಯಗಳು. ಯಾವತ್ತೂ ನಗನಗ್ತಾನೇ ಇರಿ. ನಗು ಬರಲಿಲ್ಲ ಅಂದ್ರೆ ಮುಗುಳ್ನಗೆ ನೋಡಿ. ನೀವು ಮಂಡ್ಯಗೆ ಮುಗುಳ್ನಗೆ ತೋರಿಸಿ, ನಾವೆಲ್ಲ ಇಂಡಿಯಾಗೆ ಮುಗುಳ್ನಗೆ ತೋರಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಚ್ ಅ ಸರ್ಪ್ರೈಸ್. ನನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೊಡೆ ಒಂಬತ್ತು ಅಂದ್ಬಿಡಿ. ಅದು ಖುಷಿ ಆದಾಗೆ ಅನ್ನೋದು. ಹೇಳಿ. ಹೊಡಿ 9. ಆದರೂ ಭಟ್ ಸರ್, ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಮಗೆಲ್ಲ ಏನಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ? ನೀನು ಪೈಲ್ವಾನ್ಗೆ ಹೇಳಿ, ಆತನಿಂದನೇ ನಾವೆಲ್ಲ ಬರೋ ಹಾಗಾಗಿದ್ವಿ. ಇಲ್ಲ ಇಲ್ಲ, ನೀವೇನೇ ಥ್ಯಾಂಕ್ ಯು ಹೇಳಂಗಿದ್ರು ನಮ್ಮ ಅಪ್ಪ ಹಿಂಗೆ ಹೇಳಿ. ಯಾಕಂದ್ರೆ ಇವರಿಂದಲೇ ಅಲ್ವೇ ನೀವು ಇಲ್ಲಿಗೆ ಬರಂಗಾಗಿದ್ದು. ಆಯ್ತಪ್ಪ, ಇಡೀ ಖಾನ್ದಾನಿಗೆ ಥ್ಯಾಂಕ್ ಯು. ಮೇಡಮ್ ನೀವೇ ಅಲ್ವಾ ಸಿನಿಮಾದಾಗೆ ಟಿಂಗಿ ಟಿಂಗಿ ಬರ್ತಿದ್ದು? ಬಡೀತದೆ.
ಅದು ಟಿಂಗ್ ಟಿಂಗ್ ಅಲ್ಲಕ್ಕಲ್ಲ ಗಿಟಾರು. ಅದೇ ನಿಜವಾಗ್ಲೂ ಭಾಷೆ ಗೊತ್ತೈತಾ? ಏಯ್ ಅವ್ರನ್ನ ಇವಾಗ ಬಾರಿಸ್ತಾರೆ ತಡ್ಕತ್ಯಾ? ಪ್ಲೀಸ್ ತಗೊಳ್ಳಿ ತಗೊಳ್ಳಿ ಅಲ್ಲ ಕೊಡು. ನಮ್ಮ ತೋಟದ ಐತೆ. ಭಟ್ರೆ, ನಿಮ್ಮ ಮುಗುಳ್ನಗೆ ಸಿನಿಮಾ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ನಿಮಗೆ ಮೊದಲನೇದಾಗಿ ಅಭಿನಂದನೆಗಳು. ಆಮೇಲೆ ಆ ಸಿನಿಮಾದಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋದು ನನಗಿನ್ನೂ ತುಂಬ ಖುಷಿ ವಿಚಾರ. ಆದರೂ ಮಾವ, ನೀವು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀರಾ ಅಂತ ನಮ್ಗೆ ಯಾರಿಗೂ ಒಂದು ಮಾತು ಹೇಳಿಲ್ವಲ್ಲ? ಹಾಗೆಲ್ಲ ಏನಿಲ್ಲಮ್ಮ. ಅದು ಒಂದಿನ ಭಟ್ರು ಇದ್ದಕ್ಕಿದ್ದಾಗೆ ಕಾಲ್ ಮಾಡಿಬಿಟ್ರು. ನನಗೆ ಚಿಕ್ಕ ವಯಸ್ಸಿಂದ ನಾಟಕದ ಗೇಳಿತ್ತಲ್ಲ, ರಂಗಭೂಮಿ. ರಾಜಕೀಯದ ಜೊತೆ ನಟನೆ ಒಂದು ಹವ್ಯಾಸ ಅಷ್ಟೇ. ಬಟ್ ಸರ್, ನಿಮ್ಮ ಸ್ಕೆಡ್ಯೂಲ್ ಯಾವಾಗಲೂ ಬ್ಯುಸಿಯಾಗಿರುತ್ತೆ. ಅಂದರೆ ಮುಗುಳ್ನಗೆ ಸಿನಿಮಾ ಈಗಷ್ಟೇ ರಿಲೀಸ್ ಆಗಿದೆ. ಅದ್ರ ಪ್ರಮೋಷನ್ಗೆ ಅಂತ ಯಾವುದೇ ಚಾನಲಲ್ಲಿ ನೋಡಿದ್ರೂ ನೀವೇ ಕಾಣಿಸ್ತಿರ್ತೀರ. FM ಅಲ್ಲೂ ನಿಮ್ಮ ಧ್ವನಿನೇ ಕೇಳಿಸ್ತಿರುತ್ತೆ. ನಿಮ್ಮ ಸ್ಕೆಡ್ಯೂಲ್ ಇಷ್ಟೊಂದು ಬ್ಯುಸಿ ಇರುವಾಗ ನಮ್ಮ ಟೀಚರ್ಗೆ ಅಂದರೆ ನಮ್ಮ ಜಾನಕಿ ಅವ್ರಿಗೆ ವಿಶ್ ಮಾಡೋಕೆ ಬಂದಿದ್ದೀರಲ್ಲ, ನಿಮ್ಮ ಟೈಮ್ ವೇಸ್ಟ್ ಆಗಲ್ವಾ ಸರ್? ಯಾಕ್ರಿ ಅವ್ರನ್ನ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ? ಹೊಡಿ ಒಂಬತ್. ಹಾಗೇನೂ ಇಲ್ಲ ಸರ್. ಅಂದರೆ ನಾವು ಒಟ್ಟು ಕುಟುಂಬದವ್ರು ನೋಡಿ ಜೊತೆಯಾಗಿ ಖುಷಿಯಾಗಿದ್ದೀವಿ. ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಇಲ್ಲಿವರೆಗೂ ಬಂದಿದ್ದೀರಲ್ಲ, ನಿಮಗೆ ಬೇರೆ ಕೆಲಸ ಇರಲಿಲ್ವಾ ಅಂತ ಕೇಳಿದೆ ಅಷ್ಟೆ. ಬೇರೆ ಕೆಲಸ ಇಲ್ದಿದ್ದಾಗಲೇ ನಾವು ಸಾಹೇಬ್ರು ನೋಡ್ಕೊಂಬರೋದು. ಮುದ್ದೆ ಇಕ್ತಾರಲ್ಲ, ಮುದ್ದೆ ಹಾಕ್ರಿ. ಮೇಡಮ್ ಅದು ಹಾಗಲ್ಲ, ಈ ಥರ ವಿಶ್ ಮಾಡೋಕ್ಕೆ ಬಂದಾಗ ಅವ್ರ ಮುಖದಲ್ಲಿ ಒಂದು ಮುಗುಳ್ನಗೆ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಸೊ ಅದಕ್ಕೆ ಅಲ್ವಾ ಸರ್? ಖಂಡಿತ ಬೇರೆಯವ್ರ ಖುಷಿನೇ ನಮ್ಮ ಖುಷಿ. ಬೇರೆಯವರು ನಕ್ರೆ ಸಾಹೇಬ್ರೋಡ ಮುದ್ದೆ ಬೇಗ ಕರಗುತ್ತೆ ಅಂತ. ಬಟ್ಸ ಸಂದ ಕೇಳಿದ್ರಿ ಬಿಡಿ. ಅಲ್ಲ, ಇದರಿಂದಲೇ ಗೊತ್ತಾಯ್ತದೆ ಮುಗುಳ್ನಾಗೆ ಪಿಕ್ಚರ್ ನೋಡ್ಕೊಂಡು ಬರೋರು ಎಲ್ಲರೂ ಖುಷಿಯಾಗಿ ಆಚೆ ಬರ್ತಾರೆ ಅಂತ. ಮೂರಾಮಣ್ಣು ಅದಂತೂ ದಿಟ್ಟಾನೆಯ. ನಾನು ಪಿಕ್ಚರ್ ನೋಡ್ಕೊಂಡು ಬಹು ಖುಷಿಯಾಗಿ ಬಂದೆ. ಅಯ್ಯೋ ಬಡ್ಡಿ ಇದ್ನೆ, ನೀನು ಯಾವಾಗ ನೋಡ್ಕೊಂಡ್ ಬಂದ್ಲಾ? ಪಿಕ್ಚರ್ ರಿಲೀಸ್ ಆಗಿ ರಾತ್ರಿನೇ ಸೆಕೆಂಡ್ ಶೋಗೆ ಹೋಗಿ ಬಂದ್ಬಿಟ್ಟೆ. ಅದ್ರಾಗೆ ಇವ್ರು ಗಿಟಾರ್ ಬಾರ್ಸೋದಾಗ ಸಾದೇ ಇಷ್ಟ ಆಯ್ತು. ಫಂಕ್ಷನ್ ನಡೀತೈತೆ, ನಾವಿಲ್ಲಿ ಬಂದು ಊಟ ಮಾಡುಮ ಅಂತ ಬಂದ್ರೆ ಮುಗುಳ್ನಾಗೆ ಅವ್ರು ಬಂದವ್ರೆ. ಸಾರ್, ನಿಮ್ ಪಿಕ್ಚರ್ ಅಂತೂ ಸೂಪರ್ ಸಾರ್. ನಮ್ ಗಣೇಶನ ಫ್ರೆಂಡ್ ಕಾಮಿಡಿ ಅಂತೂ ಸೂಪರ್ ತಾರು. ಹಾಡುಗಳೆಲ್ಲ ಸೂಪರು, ಮತ್ತೆ ಹೀರೋಯಿನ್ಗಳು ಸೂಪರು. ಬಾಲು, ನೀವೆಲ್ಲ ಯಾವಾಗ ಫಿಲ್ಮ್ ನೋಡಿದ್ರಿ? ಮೊನ್ನೆ ನೀವ್ ನೋಡಕ್ ಬಂದು ಈ ಸ್ಕೂಲ್ಗೆ ಹೋದಾಗ ಕಿತಾಪತಿ ಸರ್ ಓಡಿಸ್ಬಿಟ್ರು. ಹಂಗೆ ಸೀದಾ ಪಿಕ್ಚರ್ ಕೊಟ್ಟೋದು. ಚಕ್ಕರ್ ಹಾಕಿ ಹೋದ್ರಾ? ನಾವ್ ಮಾತ್ರ ಅಲ್ಲ, ಅನು ಮೇಡಮ್ ಸಹಿತ ಬಂದಿದ್ರು. ಅನು, ನೀನು ಹೊಡಿ ಒಂಬತ್ತು. ಇನ್ನಿಬ್ರು ಹೀರೋಯಿನ್ ಸರ್. ಸಾಹೇಬ್ರೆ ಹೋಗ್ರೋ, ಊಟ ಮಾಡ್ಕೊಂಡು ಆಡ್ಕೊಳ್ರೋ, ಎಲ್ಲ ಬೇಗ ದೊಡ್ಡವರಾಗ್ಬಿಡ್ತೀರ. ಊಟ ಆದ್ಮೇಲೆ ನಮ್ ಜಾನಕಿ ಮೇಡಮ್ದು ಬರ್ಡೇ ಐತಲ್ಲ, ಅದಕ್ಕೆ ಕೇಕ್ ಕೊಡ್ಸಿ. ಏಯ್ ಮಜಾ ಕೇಳಿಸ್ಕೊಂಡಲ್ಲ, ಮಕ್ಕ ನೋಡ್ತಿದ್ದೆ, ಹೋಗಿ ವ್ಯವಸ್ಥೆ ಮಾಡ್ಲಾ? ಹೋಗು. ಅಡಿಯೋ ಅಂಬರ್. ತುಂಬ ಚೆನ್ನಾಗಿದೆ, ತುಂಬ ಗ್ರೀನರಿ ಇದೆ. ಅದೆಲ್ಲ ನಿಮ್ದೇನಾ? ಈ ಬಾಳೆ ಗಿಡ ಎಲ್ಲ ಇದೆಲ್ಲ ತೋಟ ನಮ್ದೇ. ಒಂದು 50 ಎಕರೆ ಇದೆ, ದೊಡ್ಡ ಮನೆ ಇದೆ. ವೆರಿ ನೈಸ್. ಈ ಅಡಿಕೆ ತೋಟ ನೋಡಿ, ಅದು ನಮ್ದೇ. ಇದು ದೊಡ್ಡ ಮನೆ ಇದೆ ಪೂರ. ಯಾವ ಮಾಡಲ ಇದು ಗಲೀಜಲ್ಲ ಇಲ್ಲ ಹಾಕವ್ರೆ. ರಾಮ, ಸೋಮ ಎಲ್ಲಿದ್ಯಾ? ಎಲ್ಲರೂ ಬಂದೂಕು ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ಇದು ನೈಸ್. ಯಾ ಕೂಲ್. ಹಾಂ, ಡನ್. ಹಾಯ್, ಬನ್ನಿ. ಹಾಯ್, ಕಮ್ ಜಾಯ್ನ್.
ನೀವು ಪದೇ ಪದೇ ಕುದಲ್ ಕಟ್ತಾ ಇರಬೇಡಿ, ನಮ್ಮ ನೆಮ್ಮದಿಯೆಲ್ಲ ಹಾಳಾಗೋಗುತ್ತೆ. ನೀವು ಸಿನಿಮಾ ಡೈಲಾಗ್ ಹೇಳ್ತಿದ್ದೀರಾ? ಚೆನ್ನಾಗಿ ಹೇಳ್ತೀರಾ. ನೀವು ಸಿನಿಮಾದಲ್ಲಿ ಗಣೇಶ್ ಅವರಿಗೆ ಮರ ಹತ್ಲಿಕ್ಕೆ ಬಂದ್ರೆ ಮಾತ್ರ ಮದುವೆ ಆಗ್ತೇನೆ ಅಂತ ಹೇಳ್ತಿದ್ರಲ್ಲ, ನನಗೂ ಮರ ಹತ್ಲಿಕ್ಕೆ ಬರುತ್ತೆ. ನಂಗೂ ಮರ ಹತ್ತಕ್ಕೆ ಬರ್ತೈತೆ. ಬಂದೆ ಇಲ್ಲಿಗೆ ಅವ್ರಿಬ್ರು ಸೇಫ್ಟಿಗೆ. ಅಕ್ಕ ನಿಮ್ ಸಿನಿಮಾ ಸಂದಾಗದೆ ನಾವು ಸ್ಕೂಲ್ ಚಕ್ಕರಕ್ಕೆ 4 ಸತ ನೋಡಿದೀವಿ. ಓ ಸ್ಕೂಲ್ ಬಂಕ್ ಹೊಡೆದು. ಏನಿಷ್ಟ ಆಯ್ತು ಸಿನಿಮಾ ಅಲ್ಲಿ? ನಿಮ್ದು ಆಕ್ಟಿಂಗ್ ಅಂತೂ ಸೂಪರು, ಗಣೇಶನೊಂದು ಇನ್ನೂ ಸೂಪರು. ಒಂದು ಫೋಟೋ ತಗೊಳ್ಳಮ್ಮ. ರೂಪಸಿ ಸುಮ್ಮನೆ ಹೇಗಿರಲಿ, ನಿನ್ನನೆ ನೋಡುತ್ತ ಕೂತು. ಗೊತ್ತಿದ್ದೋನೆ ತೆಪ್ ಮಾಡೋದು ಒಡಿವಂಬತ್, ಅದಕ್ಕೆ ಮಂದಿ ಮದ್ವೆ ಮಾಡ್ಕೊಳ್ಳೋದು ಒಡಿವಂಬತ್. ಹಲೋ. ಹಾಯ್ 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 ಹಲೋ. ಚೆನ್ನಾಗಿರಾ? ಚೆನ್ನಾಗಿದೆ. ವೆರಿ ನೈಸ್, ವೆರಿ ಗುಡ್. ತುಂಬಾ ಬ್ಯೂಟಿಫುಲ್ ಆಗಿದೆ ತೋಟ ಎಲ್ಲ. ಥ್ಯಾಂಕ್ ಯು. ನಾನು ನಿಮ್ಮ ಸಿನಿಮಾ ನೋಡಿದೆ. ಓ ಹೌದಾ? ಏನಿಷ್ಟ ಆಯ್ತು? ಸಿನಿಮಾಲಿ ನಿಮ್ಮ ಹಾಡಲ್ಲಿ ರೂಪಸಿ ಸಾಂಗಲ್ಲಿ ನಿಮ್ಮ ಜಡೆ ತುಂಬ ಚೆನ್ನಾಗಿತ್ತು, ಜೊತೆಗೆ ಅವ್ರ ಭಾಷೆ ಕೂಡ ತುಂಬ ಚೆನ್ನಾಗಿದೆ ಅಲ್ಲ? ಇವರು ತುಂಬ ತರಲೆ ಅಲ್ಲ? ನೋಡ್ ನಂದಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಹಾಯ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಂದು ಫೋಟೋ ತಗೊಳ್ಳೋಣ ಎಲ್ಲರೂ? ಎಸ್. ಕಮ್ ಇಲ್ಲಿ ಮಧ್ಯದಲ್ಲಿ ಪೊತೆಗಳು. ಇದು ಚೆನ್ನಾಗಿ. ಅಪ್ಪಯ್ಯ ಕೇಕ್ ಕಟ್ ಮಾಡೋಣ. ಮಾಡೆ. ಮೇಡಮ್ ಹಚ್ಚಿ ನೀವೇ. ಒಂದ್ ನಿಮಿಷ. ಇವಾಗ ಬಟ್ಸ ನಮ್ಮ ಜಾನಕಿಯವ್ರು ಹುಟ್ಟುಹಬ್ಬ ಬಂದ್ಬಿಟ್ಟು ನೀವು ನಮಗೆ ಸರ್ಪ್ರೈಸ್ ಕೊಟ್ರಿ, ಇವಾಗ ನಾವು ನಿಮಗೆ ಸರ್ಪ್ರೈಸ್ ಕೊಡ್ತೀವಿ. ಮಂಜ ತಗೊಂಬರ್ಲ, ಬಿರ್ನೆ ತರಲ್ಲ. ಬಟ್ಸ ನಿಮ್ಮ ಮುಗುಳ್ನಾಗೆ ಪಿಕ್ಚರು ಹಿಟ್ಟಾಗಿದ್ಕೆ ನಮ್ಮ ಕಡೆಯಿಂದ ಇದು ಸರ್ಪ್ರೈಸ್. ಅದ್ಭುತ ಅದ್ಭುತ. ನಮ್ಮ ಮುಗುಳ್ನಗೆ ಸಿನಿಮಾ ಎಲ್ಲಾ ಕಡೆ ಯಶಸ್ವಿಯಾಗಿ ಓಡ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೂ ಅದು ಇನ್ನೂ ಚೆನ್ನಾಗಿ ಓಡ್ಲಿ ಅಂತ ನಾವೆಲ್ಲರೂ ಸೇರಿ ಹಾರೈಸೋಣ. ಆಮೇಲೆ ಇನ್ನೊಂದು ಮಾತು, ಇದೇ ಯೋಗರಾಜ್ ಭಟ್ ಅವರ ಮುಂಗಾರು ಮಳೆ ಸಿನಿಮಾ 500 ದಿನ ಓಡಿತ್ತು. ಈ ಸಿನಿಮಾ 1000 ದಿನ ಓಡ್ಲಿ ಅಂತ ನಾವೆಲ್ಲ ಹಾರೈಸೋಣ. ಕೇಳಿಸ್ಕೊಳ್ಳಿ, ಓಡಿ 1000.